ಸಂಘ ಹೋರಾಟಕ್ಕೆ ಕರ್ನಾಟಕ ಸಂಘ ಸಂಸ್ಥೆ ಹೋರಾಟಕ್ಕೆ ಚಿಕ್ಕಬಳ್ಳಾಪುರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ವಿ ನರಸಿಂಹಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಭವನದ ಮುಂದೆ ಶಾಂತಿಯುತ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯನ್ನ ನೀಡಲಾಯಿತು. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಿಟ್ಟ ಶೇಕಡ 24.1% ಎಸ್ಸಿಪಿ ಟಿಎಸ್ಪಿ 25,000 ಕೋಟಿ ಹಣವನ್ನು ಸಮುದಾಯದ ಏಳಿಗೆಗೆ ಬಳಸದೆ ಈಗಿರುವ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ದುರ್ಬಳಕೆ ಮಾಡಿದ್ದಾರೆ. ಆದ್ದರಿಂದ ಕಾಯ್ದೆ 2013 ಸೆಕ್ಷನ್ 7D ರದ್ದುಗೊಳಿಸಿ 25,000 ಕೋಟಿ ಹಣ ಹಿಂತಿರುಗಿಸಬೇಕು ಹಾಗೂ 2026-27 ಬಜೆಟ್ನಲ್ಲಿ ದಲಿತರ ಜನಸಂಖ್ಯೆಯ ಅನುಗುಣವಾಗಿ ಶೇಕಡ 24.1% ಅನುದಾನ ಮೀಸಲಿಟ್ಟು ಈ ಹಣ ದುರ್ಬಳಕೆಯಾಗದಂತೆ ತಡೆಯಬೇಕು ಹಾಗೂ ಇನ್ನು ಅನೇಕ ರೀತಿಯ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಚಿಂತಾಮಣಿ ವಿ ನರಸಿಂಹಪ್ಪ, ಸಂಘಟನಾ ಸಂಚಾಲಕ ಮಂಚೇನಹಳ್ಳಿ ಗಂಗಣ್ಣ, ಗೌರಿಬಿದನೂರು ವೆಂಕಟೇಶ್, ಮಂಚೇನಹಳ್ಳಿ ರಮೇಶ್, ವೆಂಕಟೇಶ್, ಗುಡಿಬಂಡಿ ನಾಗರಾಜು, ಮೂರ್ತಿ, ಗೌರಿಬಿದನೂರು ಶಂಕರ್ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 12ಕ್ಕೆ ಒಂದು ಬೆಂಗಳೂರಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗಾಗಿ ಮಾನ್ಯ ನಮ್ಮ ಜಿಲ್ಲಾ ಅಧಿಕಾರಿಗಳಾದ ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲು ಈ ದಿನ ನಾವೆಲ್ಲ ಕಾರ್ಯಕರ್ತರು ಸೇರಿ ಬಂದಿದ್ದೀವಿ. ಹಾಗಾಗಿ ದಯವಿಟ್ಟು ನಮ್ಮ ಮನವಿಯನ್ನು ತಾವು ಸ್ಪಂದಿಸಿ